ಇನ್ನು ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಕಾಪಾಡಿ ಎಂದಿದ್ದಾನಂತೆ ಪೈಲಟ್. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಕಾಪಾಡಿ ಎಂದಿದ್ದಾರೆ ಪೈಲಟ್. ಆದ್ರೆ ಏನು ಮಾಡ್ಲಿಕ್ಕಾಗಿಲ್ಲ, ಸಂದರ್ಭನೇ ಆಗಿತ್ತು. ದುರಂತ ಸ್ಥಳದಲ್ಲಿ ಪತ್ತೆಯಾಯಿತು ವಿಮಾನದ ಬ್ಲಾಕ್ ಬಾಕ್ಸ್. ಏನಿ ದುರಂತ ಸಂಭವಿಸಿತ್ತು ಅದೇ ಒಂದು ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿರುವಂತದ್ದು. ಟೇಕ್ ಆಫ್ ವೇಳೆ ವಿಮಾನ ಪತನಕ್ಕೆ ಪ್ರಮುಖ ಕಾರಣ ಏನು ಅಂತ ಗೆಸ್ ಮಾಡೋದಾದ್ರೆ ಟೇಕ್ ಆಫ್ ಆದ ನಂತರ ಇಂಜಿನ್ ಫೇಲ್ಯೂರ್ ಆಗಿರುವಂತದ್ದು. ಈಗಾಗಲೇ ಇದರ ಬಗ್ಗೆ ಮಾಹಿತಿ ಇದೆ. ಪೈಲಟ್ ಆಲ್ರೆಡಿ ಅಲರ್ಟ್ ಮಾಡಿದ್ದ 5 ನಿಮಿಷ ಇರೋ ಹಾಗೇನೆ ಇಂಜಿನ್ ಫೇಲ್ಯೂರ್ ಆಗಿದೆ, ಇಂಜಿನ್ ನಲ್ಲಿ ಸಮಸ್ಯೆ ಇದೆ ಅಂತ. ಇದೇ ಒಂದು ಪ್ರಮುಖ ಕಾರಣ ಇರಬಹುದು. ಟೇಕ್ ಆಫ್ ಆದ ನಂತರ ಇಂಜಿನ್ ಫೇಲ್ಯೂರ್ ಆಗಿತ್ತು, ಇದೇ ಒಂದು ಕಾರಣದಿಂದ ಪತನವಾಗಿದೆ ವಿಮಾನ ಅನ್ನುವಂಥದ್ದು. ಡಿಜಿಸಿಎ ತನಿಖೆ ಆರಂಭವಾಗಿದೆ. ಅಮೆರಿಕದ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಸ್ಥಳಕ್ಕೆ. ಏರ್ ಇಂಡಿಯಾ ಚೇರ್ಮನ್ ಜೊತೆ ಬೋಯಿಂಗ್ ಸಿಇಒ ಏನಿದ್ದಾರೆ ಅವರು ಚರ್ಚೆ ನಡೆಸ್ತಾ ಇದ್ದಾರೆ. ಅಂದ್ರೆ ಹೇಗಾಯ್ತು, ಏನಕ್ಕಾಯ್ತು, ಇಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದಿತ್ತು ಅನ್ನುವಂಥದ್ದು, ಅದರ ಜೊತೆಗೆ ಮೂಲ ಕಾರಣ ಏನಿರಬಹುದು ಈ ಒಂದು ದುರಂತಕ್ಕೆ ಅಂತ ಹೈ ಲೆವೆಲ್ ಕಮಿಟಿ ನೇಮಕ ಮಾಡಿದ ಕೇಂದ್ರ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಹೇಗಾಯ್ತು, ಏನಾಯ್ತು ಅಂತ ಹೇಳಿ ಚರ್ಚೆ ನಡೆಸ್ತಿದ್ದಾರೆ. ಏರ್ ಇಂಡಿಯಾ ಚೇರ್ಮನ್ ಜೊತೆ ಬೋಯಿಂಗ್ ಸಿಇಒ, ಯಾಕೆ ಅಂತಂದ್ರೆ ಖಂಡಿತವಾಗಿ ಅವ್ರ ಮೇಲೇನೆ ಬರುತ್ತೆ ಈ ಒಂದು ಅಪರಾಧ ಏನಿದೆ ಇದೊಂದು. ಹಾಗಾಗಿ ಏರ್ ಇಂಡಿಯಾ ಚೇರ್ಮನ್ ಜೊತೆ ಬೋಯಿಂಗ್ ಸಿಇಒ ಚರ್ಚೆ ನಡೆಸುತ್ತಿದ್ದಾರೆ. ಇದೇ ಒಂದು ವಿಚಾರವಾಗಿ ಪ್ರಮುಖ ಕಾರಣನೇ ಇದು. ಇಂಜಿನ್ ಫೇಲ್ಯೂರ್ ಆಗಿತ್ತಲ್ಲ, ಇದೇ ಕಾರಣ ಇರಬಹುದು. ಇದೇ ಕಾರಣದಿಂದ ಫ್ಲೈಟ್ ಇದು ಬ್ಲಾಸ್ಟ್ ಆಗಿದೆ, ಟೇಕ್ ಆಫ್ ಆಗಿದೆ, 5 ನಿಮಿಷದಲ್ಲಿ ಪತನಗೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ವಿಮಾನ ದುರಂತ ಹೇಗಾಯ್ತು ಅಂತ ನೋಡೋದಾದ್ರೆ ವಿಮಾನದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಸಮಸ್ಯೆ ಆಗಿತ್ತು. ಅಂತಂದ್ರೆ ಟೇಕ್ ಆಫ್ ಆದ ಬಳಿಕ ವಿದ್ಯುತ್ ಸಂಪರ್ಕ ಏನಿತ್ತು ಅಲ್ಲಿ ಕಟ್ ಆಗಿತ್ತು, ಸರಿಯಾಗಿ ಕನೆಕ್ಷನ್ ಇರಲಿಲ್ಲ. ವಿಮಾನ ಲಿಫ್ಟ್ ಮಾಡುವಲ್ಲಿ ತೊಂದರೆ ಆದ್ರೆ ನೋಡಿ, ಈ ಒಂದು ಫ್ಲೈಟ್ ಏನಿತ್ತು ಅದು ಸುಮಾರು 300 ಜನ ಪ್ಯಾಸೆಂಜರ್, 300 ಜನ ಪ್ರಯಾಣಿಕರು ಪ್ರಯಾಣಿಸುವಂತಹ ವಿಮಾನ ಆಗಿತ್ತು. ಆದ್ರೆ ಅದರಲ್ಲಿ ಇದ್ದಿದ್ದು 262 ಜನ. ಆದ್ರೂ ಕೂಡ ಒಂದು ಕಾರಣ ಇದು ಇರಬಹುದಾ, ವಿಮಾನ ಲಿಫ್ಟ್ ಮಾಡುವಲ್ಲಿ ಏನಾದ್ರೂ ತೊಂದರೆ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ. ಇನ್ನು ವಿದ್ಯುತ್ ಕಡಿತದಿಂದ ಲಿಫ್ಟ್ ಮಾಡೋದಕ್ಕೆ ಸಮಸ್ಯೆ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಹೇಳಿದೆ ಅಲ್ಲಿ ವಿದ್ಯುತ್ ಕಡಿತ ಆಗಿತ್ತು, ವಿದ್ಯುತ್ ಸಮಸ್ಯೆ ಇತ್ತು ವಿಮಾನದಲ್ಲಿ ಅಂತ. ವಿಮಾನ ಲಿಫ್ಟಿಂಗ್ ಸಮಸ್ಯೆಗೆ ಇತರೆ ಕಾರಣಗಳೂ ಇದೆ. ಇನ್ನು ಇತರೆ ಕಾರಣಗಳನ್ನ ನೋಡೋದಾದ್ರೆ ವಿಮಾನ ದುರಂತಕ್ಕೆ ಕಾರಣಗಳು ಏನೇನಿರಬಹುದು. ಟೇಕ್ ಆಫ್ ಆದ ನಂತರ ಇಂಜಿನ್ ಫೇಲ್ಯೂರ್ ಆಗಿದೆ, ಅದೇ ಒಂದು ಪ್ರಮುಖ ಕಾರಣ. ಟೇಕ್ ಆಫ್ ಆದ ನಂತರ ಇಂಜಿನ್ ಏನ್ ಫೇಲ್ಯೂರ್ ಆಗಿತ್ತು ಅದೇ ಒಂದು ಪ್ರಮುಖ ಕಾರಣ ಅಂತ ಇಲ್ಲಿ ಕ್ಲಿಯರ್ ಆಗಿದೆ. ಟೇಕ್ ಆಫ್ ಆದ ಬಳಿಕ ತಾಂತ್ರಿಕ ದೋಷ ಇತ್ತು ಫ್ಲೈಟ್ ಅಲ್ಲಿ. ಟೇಕ್ ಆಫ್ ಆದ ಬಳಿಕ ಆಗಿದೆಯಲ್ಲ ಇದೇ ದೊಡ್ಡ ಸಮಸ್ಯೆ ಆಗಿರೋದು. ಯಾಕಂತಂದ್ರೆ ಮುಂಚಿತವಾಗಿ ಏನೋ ಆಗಿದ್ರೆ ಖಂಡಿತವಾಗಿ ಇಷ್ಟೂ ಜನ ಉಳ್ಕೊಳ್ತಿದ್ರು ಅಂತ ಅನಿಸ್ತಾ ಇದೆ. ಥ್ರಸ್ಟ್ ಕಳೆದುಕೊಂಡಿತ್ತು, ಆಕ್ಸಿಲೇಟರ್ ಫೇಲ್ ಆಗಿತ್ತು. ಖಂಡಿತವಾಗಿಯೂ ಆಕ್ಸಿಲೇಟರ್ ಫೇಲ್ ಆದ್ರೆ ಅಂತಹ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪೈಲಟ್ ಆ ಸಂದರ್ಭದಲ್ಲಿ 5 ನಿಮಿಷ ಇದ್ದಂಗೆ ಅಲರ್ಟ್ ಮಾಡಿದ್ರು, ಆದ್ರೆ ಆ ತಂಡದಿಂದ ಏನೂ ಮಾಡ್ಲಿಕ್ಕಾಗಿಲ್ಲ. ಸೆನ್ಸರ್ ಅಥವಾ ಲಿಫ್ಟಿಂಗ್ ಭಾಗದ ದೋಷನೂ ಇರಬಹುದಾ ಅನ್ನುವಂತಹ ಗೆಸ್ಸಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂತಂದ್ರೆ ದೊಡ್ಡ ಅನಾಹುತ, ಈ ಒಂದು ವರ್ಷದ ಭಾರೀ ದುರಂತ, ದೊಡ್ಡ ಅನಾಹುತ. ಯಾಕೆ ಅಂತಂದ್ರೆ 261 ಜನ ಇದರಲ್ಲಿ ಪ್ರಾಣ ಕಳೆದುಕೊಂಡಿರುವಂತದ್ದು. 1 ನಿಮಿಷದಲ್ಲಿ ಪ್ರಾಣಗಳು ಹೊರಟೋಯ್ತು. ಹಾಗಾಗಿ ಈ ವರ್ಷದ ಏನಿದೆ ಆಘಾತ ಕೊಡುವಂತಹ ಒಂದು ಘಟನೆ ಅಂತ ಹೇಳಬಹುದು. ಎಂತವರಿಗೂ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಈ ಒಂದು ಸಂದರ್ಭದ ವಿಡಿಯೋ ನೋಡಿದ್ರೆ. ಹಾಗಾಗಿ ಖಂಡಿತವಾಗಿಯೂ ಒಂದಷ್ಟು ಕಾರಣಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಹೇಗಾಯ್ತು, ಏನೆಲ್ಲ ರೀಸನ್ಸ್ ಇರಬಹುದು, ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಈ ರೀತಿ ಘಟನೆ ಆಗ್ಬಾರ್ದು ಅಂತ.